ಟಾಪ್ 5 ಕೋಡಿಂಗ್ ಲ್ಯಾಂಗ್ವೇಜಸ್ ಏನು ಅಂತ ಸುಮಾರು ಜನ ಕೇಳ್ಯಾರ. ನೋಡ್ರಿ, ಏನಂತಂದ್ರೆ ಕೋಡಿಂಗ್ ಲ್ಯಾಂಗ್ವೇಜ್ಗಳು ಬರ್ತಿರ್ತಾವೆ ಹೋಗ್ತಿರ್ತಾವೆ. ಆಮೇಲೆ ಇದು ಒಂಥರ ಸೀಸನ್ ಇದ್ದಂಗೆ ಇದು, ಅಥವಾ ಒಂಥರ ಫ್ಯಾಷನ್ ಇದ್ದಂಗೆ ಇದು. ಸಡನ್ನಾಗಿ ಒಂದು ಯಾವ್ದಾರ ಪಿಕಪ್ ಆಗ್ತೈತಿ, ಒಂದು 2 ವರ್ಷ ಫುಲ್ ಹವಾದಾಗಿರುತ್ತೆ, ಆಮೇಲೆ ಇಟ್ ಗೋಸ್ ಡೌನ್. ನಾ ಎಲ್ಲ ಇಂಜಿನಿಯರಿಂಗ್ ಕಲಿಯುವಾಗ ಸಿ ಪ್ರೋಗ್ರಾಮಿಂಗ್ ಇತ್ತು. ಅದಾದಮೇಲೆ ಜಾವಾ ಬಂತು ಒಂದು ಸ್ವಲ್ಪ ದಿನ. ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಏನಾದರೂ ಜಾವಾ ಹೋಯ್ತಂದ್ರು. ಆಮೇಲೆ ಮತ್ತೆ ಈಗ ಪೈಥಾನ್ ಹವಾದಾಗೈತಿ. ಸೊ ಇವೆಲ್ಲ ಬರ್ತಿರ್ತಾವೆ ಹೋಗ್ತಿರ್ತಾವೆ. ನೀವು ಆ್ಯಸ್ ಅ IT ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡಿರಿ, ಒಂದು 2 ಲ್ಯಾಂಗ್ವೇಜ್ ಚಂದ ಕಲೀರಿ. ಪೈಥಾನ ಜಾವಾ ಕಲೀರಿ, ಇಲ್ಲ C++ ಪೈಥಾನ್ ಕಲೀರಿ. 2 ಲ್ಯಾಂಗ್ವೇಜ್ ಚಲೋತಂಗೆ ಕಲಿತ್ರಿ ಅಂದ್ರೆ ಮಾರ್ಕೆಟ್ನಾಗ ಅವು ಲ್ಯಾಂಗ್ವೇಜ್ ಬರಲಿ ಹೋಗಲಿ, ನೀವು ಅದಕ್ಕೆ ಅಪ್ಗ್ರೇಡ್ ಆಗ್ಬೋದು. ನಿಮ್ಗೆ 2 ಲ್ಯಾಂಗ್ವೇಜ್ ಚಲೋತಂಗೆ ಕೋಡಿಂಗ್ ಬಂತಂದ್ರೆ ನೀವು ಆಲ್ವೇಸ್ ಯು ಕ್ಯಾನ್ ಅಪ್ಗ್ರೇಡ್ ಟು ನ್ಯೂ ಲ್ಯಾಂಗ್ವೇಜ್. ಬಟ್ ಹವೆವರ್ ರೈಟ್ ಈಗ ಸದ್ಯ 2024ನ್ಯಾಗ ಪೈಥಾನ್ ಈಸ್ ಇನ್ ಡಿಮಾಂಡ್, ಜಾವಾ ಈಸ್ ಇನ್ ಡಿಮಾಂಡ್, ಫ್ರಂಟ್ ಎಂಡ್ ಸ್ಪೆಷಲಿ ರಿಯಾಕ್ಟ್, ಫ್ರಂಟ್ ಎಂಡ್ ರಿಯಾಕ್ಟ್ ಒಳಗೆ ಡೆವಲಪ್ ಮಾಡತ್ತಾರ. ಸೊ ರಿಯಾಕ್ಟ್ ಈಸ್ ಇನ್ ಡಿಮಾಂಡ್. ಈ ಥರ